ಎಲ್ಲ ಹಲ್ಲು ಹೋಗಿರ್ಬೇಕಾದ್ರೆ ಹಲವಾರು ಥರ ಟ್ರೀಟ್ಮೆಂಟ್ ಇರುತ್ತೆ. ಸಿಂಪಲ್ ಟ್ರೀಟ್ಮೆಂಟ್ ಅಂದರೆ ಕಂಪ್ಲೀಟ್ ಡೆಂಚರ್ ಅಂತ. ಕಂಪ್ಲೀಟ್ ಡೆಂಚರ್ ಅಂದರೆ ಎಲ್ಲ ಹಲ್ಲು ಹಾಕಿರೋ ಸೆಟ್. ಸುಮಾರು ಜನ ಅವರು ಮನೆಯಲ್ಲಿ ಅಜ್ಜಿ ತಾತ ಇದ್ದರೆ ನೋಡಿರ್ತಾರೆ ಹಲ್ಲಿನ ಸೆಟ್ ಯಾವ ಥರ ಇರುತ್ತೆ ಅಂತ. ಇದರಲ್ಲಿ ಹಲ್ಲಿನ ಸೆಟ್ ಹಾಕೋದು ತುಂಬ ಇಂಪಾರ್ಟೆಂಟ್. ಫಸ್ಟು ಹಲ್ಲು ಹೋದ್ಮೇಲೆ, ಎಲ್ಲ ಹಲ್ಲು ಹೋದ್ಮೇಲೆ ಅಯ್ಯೋ ತುಂಬ ಏನು ನಂಗೆ ವಯಸ್ಸಾಗೋಗಿದೆ, ನಾನು ಇನ್ನೇನು ಮಾಡೋಷ್ಟಿಲ್ಲ, ನಾನು ಇನ್ಯಾತಕ್ಕೆ ಸೆಟ್ ಹಾಕ್ಸ್ಕೋಬೇಕು ಅಂತ ಸುಮಾರು ಜನಕ್ಕೆ ಒಂದು ನಂಬಿಕೆ ಇರುತ್ತೆ. ಇದರಲ್ಲಿ ಏನು ಅಂತಂದರೆ ಎಷ್ಟೇ ವಯಸ್ಸಾಗಿದ್ರೂ ಆಹಾರ ಅಂತೂ ಬಿಡೋಕ್ಕಾಗಲ್ಲ ಅಲ್ವಾ. ಉಸಿರಾಡೋದು ಹೇಗೆ ಬಿಡೋಕ್ಕಾಗಲ್ವೋ ಅದೇ ಥರ ಆಹಾರನೂ ಬಿಡೋಕ್ಕಾಗಲ್ಲ. ಸೊ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್, ಯಾವುದೇ ವಯಸ್ಸಾಗಿರಲಿ, ಯಾವುದೇ ಕಂಡೀಷನ್ ಆಗಿರಲಿ, ಹಲ್ಲು ಹೋದಾಗ ಹಲ್ಲು ಹಾಕ್ಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ನಮ್ಮ ದೇಶದಲ್ಲಿ ನಾವೆಲ್ಲ ದೈವೇಚ್ಛೆ ಅಂತ ಬಿಟ್ಬಿಡ್ತೀವಿ. ದೈವೇಚ್ಛೆ ಅನ್ನೋದು ಒಂಥರ ಎಕ್ಸ್ಕ್ಯೂಸ್ ಥರ ಆಗೋಗುತ್ತೆ. ಇವಾಗ ಎಲ್ಲ ದೇವರು ಕೊಟ್ಟಿದ್ದು ನಮಗೆ, ಇವಾಗ ಹಲ್ಲೋಗಿರೋದು ದೇವ್ರು ಕೊಟ್ಟಿರೋದು, ಹಲ್ಲಿರೋದು ದೇವ್ರು ಕೊಟ್ಟಿರೋದು, ಆ ಥರದ್ದು ಎಲ್ಲದನ್ನು ಒಂಥರ ಕಡೆಗಣಿಸ್ಬಿಡ್ತೀವಿ. ಅಂದರೆ ಎಲ್ಲ ನೆಗ್ಲೆಕ್ಟ್ ಮಾಡಿಬಿಡ್ತೀವಿ. ಆ ಥರ ಮಾಡಬಾರ್ದು. ಹಲ್ಲು ಹಾಕ್ಸ್ಕೋಬೇಕು. ಕಂಪ್ಲೀಟ್ ಡೆಂಚರ್ಸ್ ಅಂದರೆ ಹಲ್ ಸೆಟ್ ಅನ್ನೋದು ಇಟ್ ಈಸ್ ದ ಬೇಸಿಕ್ ಟ್ರೀಟ್ಮೆಂಟ್ ಫಾರ್ ಕಂಪ್ಲೀಟೆಡ್ ಡೆಂಚರ್. ಎಲ್ಲ ಹಲ್ಲು ಹೋಗಿದ್ರೆ ಹಲ್ ಸೆಟ್ ಹಾಕ್ಸ್ಕೊಳ್ಳೋದು ಬೇಸಿಕ್ ಟ್ರೀಟ್ಮೆಂಟ್. ಇದರಲ್ಲಿ ಹಲವಾರು ಥರ ಅಡ್ವಾಂಟೇಜಸ್ ಇರುತ್ತೆ, ತೊಂದರೆಗಳು ಇರುತ್ತೆ. ತೊಂದರೆಗಳು ಅಂತಂದರೆ ಡೆಂಚರ್ ಸೆಟ್ ಯಾವಾಗಲೂ ಲೂಸ್ ಆಗಿರುತ್ತೆ, ಎಸ್ಪೆಷಲಿ ದ ಲೋವರ್ ಡೆಂಚರ್ ಮಾತಾಡಬೇಕಾದ್ರೆ, ತಿನ್ನಬೇಕಾದ್ರೆ, ಕೆಮ್ಮಬೇಕಾದ್ರೆ, ಸ್ನೀಸ್ ಮಾಡಬೇಕಾದ್ರೆ, ಸೀನ್ಬೇಕಾದ್ರೆ ಲೂಸ್ ಆಗೋ ಸಾಧ್ಯತೆಗಳು ತುಂಬ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಅಂತ ಬೇರೆ ಥರ ಟ್ರೀಟ್ಮೆಂಟ್ಗಳು ಬಂದಿದೆ. ಇವಾಗ ನಮ್ಮ ದೇಶದಲ್ಲಿ ವಯಸ್ಕರ ಅಂದರೆ ವಯಸ್ಸಾಗಿರೋರ ಜನಸಂಖ್ಯೆ ತುಂಬ ಜಾಸ್ತಿ ಆಗ್ತಾ ಇದೆ. ಸೊ ಆದ್ದರಿಂದ ನಮಗೆ ದಿನನಿತ್ಯದಲ್ಲಿ ಈ ಡೆಂಚರ್ ರಿಲೇಟೆಡ್ ಪ್ರಾಬ್ಲಮ್ಸ್ ಅನ್ನೋ ತುಂಬ ಕಾಣ್ತಾ ಇದ್ದೀವಿ. ಡೆಂಚರ್ ಇಂಟಾಲರೆನ್ಸ್ ಅಂದರೆ ಬಾಯಿ ಮಾಡಿರೋ ದೇವರು ಡೆಂಚರ್ ಹಾಕೊಳ್ಳೋಕ್ಕಲ್ಲ, ಡೆಂಚರ್ ಇರೋದು ಒಂಥರ ಬಿಗ್ಗಿದ್ದಾಗೆ. ಸೊ ಡೆಂಚರ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆರ್ ವೆರಿ ವೆರಿ ಕಾಮನ್ ಪ್ರಾಬ್ಲಮ್ಸ್ ದಟ್ ಮೋಸ್ಟ್ ಆಫ್ ದ ಡೆಂಟಿಸ್ಟ್, ದಂತ ಚಿಕಿತ್ಸೆ ಮಾಡೋರು ಯಾವಾಗಲೂ ತುಂಬ ಜಾಸ್ತಿ ನೋಡ್ತಾರೆ ಡೆಂಚರ್ ರಿಲೇಟೆಡ್ ಪ್ರಾಬ್ಲಮ್ಸ್. ಸೊ ಹಲವಾರು ಥರ ತೊಂದರೆಗಳು ನಾನು ಆಗಲೇ ಹೇಳಿದಾಗೆ, ಮಾತಾಡಬೇಕಾದ್ರೆ, ಕೆಮ್ಮಬೇಕಾದ್ರೆ, ಸೀನ್ಬೇಕಾದ್ರೆ, ತಿನ್ನಬೇಕಾದ್ರೆ ಲೂಸ್ ಆಗೋದು ಒಂಥರ ತುಂಬ ಸಹಜವಾದ ಪ್ರಾಬ್ಲಮ್, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ವಿಚ್ ಕಂಪ್ಲೀಟ್ ಡೆಂಚರ್ಸಲ್ಲಿ ಬರುತ್ತೆ. ಇದಕ್ಕೆ ಅಂತ ಇವತ್ತು ಒಂದು ತುಂಬ ಡಿಫ್ರೆಂಟ್ ಆಗಿರೋ ಟ್ರೀಟ್ಮೆಂಟ್ ಬಂದಿದೆ, ಡೆಂಟಲ್ ಇಂಪ್ಲಾಂಟ್ಸ್ ಅಂತ, ದಂತ ಕಸಿ ಅಂತ ಹೇಳ್ತೀವಿ. ಡೆಂಟಲ್ ಇಂಪ್ಲಾಂಟ್ಸ್ ಆರ್ ಲೈಕ್ ಎ ಬೂಮ್ ಟು ಕಂಪ್ಲೀಟ್ ಎಡೆಂಚುಲಸ್ ಪೇಷಂಟ್ಸ್. ಹಲ್ಲೆಲ್ಲ ಹೋಗಿದ್ರೆ ಡೆಂಟಲ್ ಇಂಪ್ಲಾಂಟ್ಸ್ ಅಲ್ಲಿ ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡ್ಬೋದು. ಬೇರೆ ಬೇರೆ ಥರ ಡೆಂಟಲ್ ಇಂಪ್ಲಾಂಟ್ ಟ್ರೀಟ್ಮೆಂಟ್ ಮಾಡ್ಬೋದು. ಒಂದು ಏನು ಅಂತಂದರೆ 2 ಅಥವಾ 3 ಇಂಪ್ಲಾಂಟ್ ಹಾಕಿ ಡೆಂಚರ್ನೇ ಒಂದು ಸ್ವಲ್ಪ ಟೈಟಾಗಿ ಮಾಡ್ಬೋದು. ಇಲ್ಲದೇ ಇದ್ರೆ 6 ಅಥವಾ 8 ಇಂಪ್ಲಾಂಟ್ ಹಾಕಿ ಪೂರ್ತಿ ಫಿಕ್ಸ್ ಮಾಡೋ ಥರ ಮಾಡ್ಬೋದು. ಫಿಕ್ಸ್ ಟ್ರೀಟ್ಮೆಂಟಲ್ಲಿ ಏನಾಗುತ್ತೆ ಅಂತಂದರೆ ನಿಮಗೆ ಹಲ್ಲಿದ್ದಾಗ ಯಾವ ಥರ ನಿಮ್ಮ ಕಂಫರ್ಟ್ ಲೆವೆಲ್ ಇರುತ್ತೋ ಅದೇ ಥರ ಕಂಫರ್ಟ್ ಲೆವೆಲ್ ಇವನ್ ವಿತ್ ಇಂಪ್ಲಾಂಟ್ಸ್ ಬರುತ್ತೆ. ತಿನ್ನೋವಾಗಲಿ, ಮಾತಾಡೋವಾಗಲಿ ದ ಸೇಮ್ ಕೈಂಡ್ ಆಫ್ ಕಂಫರ್ಟ್, ಏನು ಲೂಸ್ ಆಗಲ್ಲ, ಆ ಥರ ಇರೋ ಸಾಧ್ಯತೆ ಇದೆ. ಇವತ್ತು ಈ ಥರ ಟ್ರೀಟ್ಮೆಂಟು ದೇರ್ ಇಸ್ ಅವೈಲಬಿಲಿಟಿ ಆಫ್ ದ ಟ್ರೀಟ್ಮೆಂಟ್. ಮುಂಚೆ ಏನಾಗ್ತಾ ಇತ್ತು, ಈ ಥರ ಟ್ರೀಟ್ಮೆಂಟ್ ಇಂಡಿಯಾ ದೇಶದಲ್ಲಿ ಇರ್ತಾ ಇಲ್ಲ, ಬೇರೆ ಯಾವುದೋ ದೇಶಕ್ಕೆ ಹೋಗಿ ಮಾಡಿಸ್ಕೊಂಡ್ಬರ್ಬೇಕಾಗಿತ್ತು. ಇವತ್ತಿನ ದಿನ ಇಂಡಿಯಾದಲ್ಲಿ ತುಂಬ ಲೇಟೆಸ್ಟ್ ಆಗಿರೋ ಟ್ರೀಟ್ಮೆಂಟು ಅವೈಲಬಲ್ ಇದೆ. ಸೊ ತುಂಬ ಜನ ಬೇರೆ ದೇಶದಿಂದ ಇಲ್ಲಿ ಬಂದು ಮಾಡಿಸ್ಕೊಂಡು ಹೋಗೋದು ಜಾಸ್ತಿ ಆಗಿದೆ.